ಇದೇ ನೋಡಿ ಗೇಟ್ ನಂಬರ್ 17. ಇವತ್ತು ಬೆಂಗಳೂರಿಗೆ ಕೆಟ್ಟ ಹೆಸರು ಬರೋದಕ್ಕೆ ಕಾರಣವಾಗಿರೋ ಗೇಟ್ ನಂಬರ್ 17. ಇಲ್ಲೇ ನಡೆಯಬಾರದ್ದು ನಡೆದು ಪ್ರಾಣಗಳು ಹೋಗಿದ್ದು ನೋಡಿ. ಇಲ್ಲೇ ಬ್ಯಾರಿಕೇಡ್ ಬಿದ್ದಿದೆ. ಇಲ್ಲಿ ಆಗಿದ್ದಿಷ್ಟೇ ಸ್ನೇಹಿತರೆ, ಜನಗಳು ಇಲ್ಲಿ ಕಮ್ಮಿ ಇಲ್ಲ ಅಂದರೂ 40,000 to 50,000 ಜನಕ್ಕೂ ಹೆಚ್ಚು ಜನ ಇಲ್ಲಿ ಬಂದಿದ್ರು. ನಮ್ಮ RCB ಪ್ಲೇಯರ್ಸ್ನ ನೋಡೋಣ, ಅವ್ರ ಕಪ್ ಗೆದ್ದಿರೋ ಖುಷಿನ ಆಚರಿಸೋಣ ಅಂತ. ಆದರೆ ಆ ಕಡೆಯಿಂದನೂ ಜನ, ಈ ಕಡೆಯಿಂದನೂ ಜನ ಬಂದರೆ ಏನಾಗುತ್ತೆ ಹೇಳಿ? ಎಸ್, ಇದೆಲ್ಲ ಆಗುತ್ತೆ. ಪ್ರಾಣಗಳು ಹೋಗಿದೆ. ಇಲ್ಲಿ ನೋಡಿ, ಇಲ್ಲಿ ಯಾರ್ದೋ ಸ್ಪೆಕ್ಸ್ ಬೇರೆ ಇದೆ, ಯಾರ್ದೋ ಏನು. ಈ ರೀತಿ ಆದಾಗ ಇಲ್ಲೇನಾಗಿದೆ ಅಂದರೆ ನೋಡ್ಬೋದು, ಇವರು 3 ಗಂಟೆಗೆ ನಮ್ಮ RCB ಫ್ಯಾನ್ ಪೇ ಅವ್ರದ್ದು ಇದ್ದಿದೆಯಲ್ಲ, ಇನ್ಸ್ಟಾಗ್ರಾಮು, ಟ್ವಿಟ್ರು, ಇಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಫ್ರೀ ಪಾಸಸ್ ಇದೆ ಬನ್ನಿ ಅಂತ ಹೇಳ್ತಾರೆ. ಎಲ್ಲಿದ್ರೋ ಜನ, ಏನು ಕತೆನೋ ಎಲ್ಲ ನುಗ್ಗಿಬಿಡ್ತಾರೆ. ಆಗ ನುಗ್ಗಿದಾಗ ಏನಾಗುತ್ತೆ ಅಂದರೆ ಅವರು 3:45 ಮೇಲೆ ಗೇಟ್ ಓಪನ್ ಆಗುತ್ತೆ. ಗೇಟ್ ಯಾವುದು ಗೊತ್ತಾ ಓಪನ್? ಅದು ಇದಲ್ಲ, ಇದನ್ನು ಓಪನ್ ಮಾಡ್ತಾರೆ ಸ್ನೇಹಿತರೆ. ಅಲ್ಲ, ಇಲ್ಲಿಂದ ಎಷ್ಟು ಜನ ನುಗ್ಬೋದು ಹೇಳಿ? ಇಲ್ಲಿ ನುಗ್ಗಕ್ಕೆ ಹೋದಾಗ ಇಲ್ಲಿಂದ ಜನಗಳು ಬ್ಯಾರಿಕೇಡಲ್ಲಿ ಬಂದವರು ಆ ಕಡೆ ಈ ಕಡೆ ಎಲ್ಲರೂ ಸುತ್ತಿ ಅದೇನಾಗ್ಬಿಡುತ್ತೆ ಅಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಲೋಪ್ ಎಲ್ಲ ಇದೆ, ಮರಗಳಿದೆ, ಮರಕ್ಕೆ ಬೇರುಗಳು ಇದ್ರ ರೀತಿ ದಪ್ಪ ಇದೆ. ಇಲ್ಲಿದೆ ಬ್ಯಾರಿಕೇಡು ಕಾಲುಗಳಿರ್ತವೆ. ಈ ಬ್ಯಾರಿಕೇಡ್ ಕಾಲುಗಳೇ ಒಂಥರ ವಿಚಿತ್ರ ಸ್ನೇಹಿತರೆ. ಸೊ ಇದನ್ನು ಎಡವಿದಾಗ ಬಿದ್ದಿದ್ದಾರೆ. ಇಲ್ಲಿನ ಪ್ರತ್ಯಕ್ಷದರ್ಶಿನೂ ಒಬ್ರನ್ನ ಮಾತಾಡ್ಸ್ತೀನಿ, ಯಾರನ್ನಾದ್ರೂ ಹುಡುಕಿ. ಸೊ ಇಲ್ಲಿ ಬಿದ್ದಾಗ ಒಬ್ರ ಮೇಲೆ ಒಬ್ಬರು ಬಿದ್ದು ಏನಾಗುತ್ತೆ ಅಂದರೆ ಸಾವುಗಳಾಗಿದೆ. ಸೊ ಇದು ಈ ಗೇಟ್. ಇಲ್ಲಿ ಯಾರು ತಪ್ಪು? RCB ಮ್ಯಾನೇಜ್ಮೆಂಟ್ದ ಗೊತ್ತಿಲ್ಲ, ತನಿಖೆಯಿಂದ ಬರಬೇಕು. ಇದಷ್ಟೇ ಅಲ್ಲ, KSC ಅವ್ರದ್ದು ಹೇಗೆ ತಪ್ಪಾಗುತ್ತೆ? ಅವ್ರಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಅಣ್ಣ, ಏನು ಹುಡುಕ್ತಾ ಇದೆಯಾ ನೀನು? ಶೂ ಅಣ್ಣ, ಆ ಶೂ ಏನಕ್ಕೆ ಅಂತ್ಯ ಬಿಡು. ಯಾಕೆ ಮ್ಯಾಚಿಂಗ್ ಸಿಗ್ತಾ ನಿಂಗೆ? ಮ್ಯಾಚಿಂಗ್ ಶೂ ಸಿಗ್ತಾ ನಿನಗೆ? ಯಪ್ಪ, ನೀನು ಮ್ಯಾಚಿಂಗ್ ಶೂ ಎತ್ಕೊಂಡು ಹೋಗಕ್ಕೆ ಬಂದಿದ್ಯಾ ನೀನು? ಹಾಂ, ಬಿಡು, ಅವ್ರು ಕ್ಲೀನ್ ಮಾಡ್ತಾರೆ. ಸೊ ಇಲ್ಲಿ ಇದೇ ಗೇಟ್ ನಂಬರ್ 17ರಲ್ಲಿ ಏನಾಗುತ್ತೆ ಅಂದರೆ, ಹಿಂಗೆ ಬಂದು ನುಗ್ಗಕ್ಕೆ ಇವರು ಬುದ್ಧಿವಂತರಾಗಿದ್ದಿದ್ರೆ ಅಥವಾ ಮ್ಯಾನೇಜ್ಮೆಂಟ್ ಸರಿಯಾಗಿದ್ದಿದ್ರೆ ಎಲ್ಲ ಗೇಟ್ಗಳನ್ನ ಓಪನ್ ಮಾಡಿ ಅಥವಾ ದೊಡ್ಡ ಗೇಟ್ಗಳನ್ನ ಓಪನ್ ಮಾಡಿ ಬಿಡಬೇಕಾಗಿತ್ತು. ಆದರೆ ಇಂತಹ ಚಿಕ್ಕ ಗೇಟ್ಗಳನ್ನ ಬಿಟ್ಟಾಗ ಜನ ತುಂಬಿಕೊಂಡಿದ್ದಾರೆ. ಇಲ್ಲಿ ಮರ ಇದೆ, ಮರಗಳಿದ್ದಾಗ ಇಲ್ಲೆಲ್ಲ ಜನಗಳು ಬರ್ತಾರೆ. ಇಲ್ಲೇ ಹೈಟ್ ಇರುತ್ತೆ, 25-30 ಸಾವಿರ ಜನ. ಇಲ್ಲಿ ನೋಡಿ, ಇಲ್ಲಿ ಹೊಟ್ಟೆ ಹಸ್ಕೊಂಡು ಅನ್ನ, ಇದು ಯಪ್ಪ ದೇವ್ರೇ, ಆಗಿನ ಸೀನ್ ಹೇಗಿರ್ಬೋದು ನೀವೇ ಊಹೆ ಮಾಡ್ಕೊಳ್ಳಿ. ಇಲ್ಲೆಲ್ಲ ನೋಡಿ ಹೇಗಿದೆ ಚಪ್ಪಲಿಗಳು ಅಂತ. ಸೊ ಇಲ್ಲಿ ಆ ಟೈಮಲ್ಲಿರೋರು ಒಬ್ಬರು ಸಿಕ್ಕಿದ್ದಾರೆ. ನೀವು ಇಲ್ಲಿದ್ರಾ? ಇಲ್ಲಿ ನೀವು ಅಲ್ಲಿ ನಿಂತಿದ್ರಿ ಮರದ ಮೇಲ? ಇಲ್ಲ, ಅಲ್ಲಿ ಜಾಗ ಐತೆ ನೋಡಿ. ಇಲ್ಲಿ ಇದು ಕಾಂಪೌಂಡ್ ಮೇಲೆ ಸ್ಟೇರ್ಸಾ? ಓಕೆ, ಆ ಸ್ಟೇರ್ಸ್ ಒಳಗಡೆ ಇದ್ರ? ನೀವು ಒಳಗಡೆ ಇದ್ರಿ, ಸ್ಟೇಡಿಯಂ ಒಳಗಡೆ ಹೋಗ್ಬಿಟ್ಟಿದ್ರಿ? ಓಕೆ, ನೀವು ನೋಡಿದಾಗ ಏನು ನೋಡಿದ್ದು ನೀವು? ಅಲ್ಲಿ ಡೆತ್ ಆಗಿದೆ? ಇಲ್ಲಿ ಇಲ್ಲ, ಡೆತ್ ಎಲ್ಲ ಗೊತ್ತಿಲ್ಲ, ಬಟ್ ಪೀಪಲ್ ಆರ್ ಫಾಲಿಂಗ್ ಹಿಯರ್. ಎಲ್ಲರೂ ಇಲ್ಲಿ ಎಕ್ಸಾಕ್ಟ್ಲಿ ಈ ಜಾಗದಲ್ಲಿ. ಓಕೆ, ವಿಡಿಯೋ ತೋರಿಸ್ತಿದೆ, ಬಟ್ ನನ್ನ ಫೋನ್ ಸ್ವಿಚ್ ಆಫ್. ಇವಾಗ ಫೋನ್ ಸ್ವಿಚ್ ಆಫ್ ಆಗಿದೆ. ಆ ವಿಡಿಯೋ ಮಾಡಿದ್ದೀರಾ ನೀವು? ಆ ವಿಡಿಯೋನ ನನಗೆ ಕಳಿಸಿ ಆಯಿತಾ? ಅವರು ನನಗೆ ಕಳಿಸಿದ ವಿಡಿಯೋ ಇದೆ ನೋಡಿ. ಅದು ನೋಡಿದ್ರೆ ಭಯಾನಕವಾಗಿದೆ ಅಲ್ವಾ? ಎಲ್ಲ ಎಳ್ದಾಡ್ತಾ ಇದ್ದಾರೆ, ಬೀಳ್ತಾ ಇದ್ದಾರೆ. ಯಪ್ಪ, ಸೊ ಆಮೇಲೆ ನೀವು ಡೆತ್ ಆಂಬ್ಯುಲೆನ್ಸ್ ಏನಾದರೂ ಬಂತಾ? ಆಂಬ್ಯುಲೆನ್ಸ್ ಎಲ್ಲ ಗೊತ್ತಿಲ್ಲ. ಐ ವೆಂಟ್ ಟು ದ ಅದರ್ ಸೈಡ್. ಓಕೆ, I did not see. I saw people falling here though. Okay. Too many people falling here. Okay. Like people, like literally people pulling them out of, from down. Okay, okay. ನೋಡಿದೆ. ಯಾವ ಟೈಮಲ್ಲಿ ಅದಾಗಿದ್ದು? ಟೈಮ್ ಜ್ಞಾಪನ ಇಲ್ಲ ಎಕ್ಸಾಕ್ಟ್ಲಿ. ಅಂದಾಜು ಒಂದು 3 o'clock ಎಕ್ಸಾಕ್ಟ್ಲಿ ಸ್ಟಾರ್ಟ್ ಆಯ್ತಲ್ಲ. 3:30 ಅಷ್ಟರಲ್ಲಿ ಫುಲ್ ಪಬ್ಲಿಕ್ ಇತ್ತು. ಓಕೆ, ಡೆತ್ ಆಗಿತ್ತು ಅಂತ ಅನ್ಸಿದ್ಯಾ ಅಲ್ಲಿ? ಆ ಟೈಮಲ್ಲಿ ಡೆತ್ ಆಯ್ತಾ? ಇಂಜುರಿ ಆಗಿರ್ಬೋದು ಅಂತ ಅನಿಸ್ತು ಅವಾಗ. ಬಟ್ ಡೆತ್ ಎಲ್ಲ ವಿ ವರ್ ನಾಟ್ ಎಕ್ಸ್ಪೆಕ್ಟಿಂಗ್. ಓಕೆ, ಓಕೆ. ವೆರಿ ಬ್ಯಾಡ್ ಥಿಂಗ್, ಬಟ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ಹ್ಯಾಪನ್. ಓಕೆ, ಇವಾಗ ಬಂದು ನೋಡಕ್ ಬಂದ್ರೆ ಹೇಗಿದೆ ಏನು ಅಂತ? ಏನು ಸಿಚುವೇಶನ್? ಓಕೆ, ಓಕೆ. ಏನು ಇವಾಗ್ಲಿಗೂ ಅವಾಗ್ಲಿಗೂ ಎಷ್ಟು ವ್ಯತ್ಯಾಸ ಇದೆ ಈಗ? ತುಂಬಾ. ಹೋಲ್ ಸ್ಟ್ರೀಟ್ ವಾಸ್ ಫಿಲ್ಡ್. ಬಟ್ ನಾವು ದೇರ್ ಇಸ್ ನೋ ಒನ್ ಹಿಯರ್ ನೌ. ಬಟ್ ಬೇಜಾರಾಗುತ್ತಲ್ಲ? ತುಂಬಾ ಬೇಜಾರಾಗುತ್ತೆ. ಓಕೆ, ಓಕೆ, ಓಕೆ. ಒಳಗಡೆ ಯಾವಾಗ ಟೀಮ್ ಬಂತು ಅಲ್ವಾ, ಅವಾಗ ಗೊತ್ತಾಯ್ತು ನ್ಯೂಸು.
ನಿಮ್ಗೆ ಒಳಗಡೆ ಇರೋರು ಗೊತ್ತೇ ಆಗಿರ್ಲಿಲ್ಲ ನ್ಯೂಸ್? ನಮ್ಗೆ ಹೆಂಗ್ ಗೊತ್ತಾಗತ್ತೆ ಅಲ್ಲಿ ತುಂಬಾ ಎಕ್ಸೈಟ್ಮೆಂಟ್ ವಾಸ್ ಟೂ ಮಚ್ ನೋ and phones were switched off, no one's using their phone, everyone's making videos and all, so we just turned back and their VIP room is there, no, their news was going on, so we saw from there. ಓಕೆ, ಆಫ್ಟರ್ ಗೊತ್ತಾದ್ಮೇಲೆ ಏನಿಸ್ತು ಅಲ್ಲಿ ಒಳಗಡೆ ಇರೋರಿಗೆ? ಆಯಿತು, ಏನು ಮಾಡೋಕ್ಕಾಗಲ್ಲ, ಇಟ್ ವಾಸ್ ಅ ಬ್ಯಾಡ್ ಥಿಂಗ್ ಟು ಹ್ಯಾಪನ್. we are we feel sad for it, but can't help it. ಸೊ ಇದು ಗೇಟ್ ನಂಬರ್ 18. ಇಲ್ಲಿ ನೋಡಿ, ಇಲ್ಲೂ ಸೇಮ್ ಅದೇ ಪರಿಸ್ಥಿತಿ. ಯಪ್ಪ ಇಲ್ಲಿ ನೋಡಿ ಸ್ನೇಹಿತರೆ, ಬ್ಯಾರಿಕೇಡ್ಗಳನ್ನೇ ಮುರಿದು ಬಿಸಾಕಿದ್ದಾರೆ. ಇಲ್ಲಿ ನೋಡಿ ಪುಲ್ಲೋವರ್ಗಳು, ಚಪ್ಪಲಿಗಳು. ಯಪ್ಪ, ನೋಡಿದ್ರೆ ಆ ಟೈಮಲ್ಲಿ ಹೇಗಾಗಿರ್ಬಾರ್ದು ಅಂತ ನಿಜಕ್ಕೂ ಅನ್ಸುತ್ತೆ. ಬ್ಯಾರಿಕೇಡ್ಗಳನ್ನೇ ಮುರಿದು ಬಿಸಾಕಿದ್ದಾರೆ. ಏನ್ ಮಾಡ್ತಾ ಇದ್ದೀರಾ ಅಣ್ಣ? ಏನ್ ಚಪ್ಪಲಿಗಳನ್ನ ನೋಡ್ತಾ ಇದ್ದೀರಾ? ಬೇಡ ಬಿಡಿ, ಅಯ್ಯೋ ನಾನು ಎತ್ತಲ್ಲ ಹತ್ರ ಇದು ಮಾಡಕ್ ಹೋಗ್ಬಾರ್ದು. ನೋಡಿದು ಎಷ್ಟು ಚಪ್ಪಲಿ ಇದೆ ಅಂತ. ಎಷ್ಟು ಚಪ್ಪಲಿ ಇರ್ಬೋದು? ಇದೇ ನೋಡಿ ಗೇಟ್ ನಂಬರ್ 21. ಇದೇ ಗೇಟಲ್ಲೇ ಆಗಿದ್ದು. ಸೊ ಇದಿದೆಯಲ್ಲ, ಇದೇ ಗೇಟಲ್ಲೇ 21, ಗೇಟ್ ನಂಬರ್ 21 ಇದರಲ್ಲೇ ಬಿಟ್ಟಿದ್ದು. ಇಲ್ಲಿ ನೋಡ್ಬೋದು ನೀವು, ಅಲ್ಲೇನು ನೋಡ್ತೀರಾ, ಈ ಚಪ್ಪಲಿಗಳ ರಾಶಿನ ನೋಡಿ ಏನೆಲ್ಲ ಆಗಿರ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ. ಈ ಬ್ಯಾರಿಕೇಡ್ಗಳು ನೋಡಿ ಹೇಗೆಲ್ಲ ಮುರಿದು ಎಸ್ದಿದ್ದಾರೆ ಅಂತ, ಯಾರ ಚಪ್ಪಲಿನೋ ಏನೋ. ಸೊ ಇಲ್ಲೂ ಸಹ ಒಂದಷ್ಟು ಸಾವು ನೋವುಗಳಾಗುತ್ತೆ. ಸೊ ಇನ್ನೂ ನೋಡಿ, ಇನ್ನೂ RCB ಜರ್ಸಿನ ಪರ್ಚೇಸ್ ಮಾಡ್ತಾ ಇದ್ದಾರೆ ಪುಣ್ಯಾತ್ಮರು. ಸೊ ಇಲ್ಲೆಲ್ಲ ನೋಡ್ಬೋದು, ಇಲ್ಲೆಲ್ಲ ಮುರಿದು ಬಿಸಾಕಿದ್ದಾರೆ. ಸೊ ಇದೆಲ್ಲ ಮುರಿದು ಇಲ್ಲೆಲ್ಲ ಬಿದ್ದೆ ಒಂದಷ್ಟು ಸಾವು ನೋವುಗಳು ಆಗಿದ್ದು. ಈ ಬ್ಯಾರಿಕೇಡ್ ನೋಡಿ, ಬ್ಯಾರಿಕೇಡ್ನೇ ಮುರಿದಾಕಿದ್ದಾರೆ. ಇದ್ರ ಮೇಲೆ ಬಿದ್ದರೆ ಇರ್ತಾರ. ಸೊ ಇಲ್ಲಿ ಒಂದಷ್ಟು ಸಾವು ನೋವುಗಳಾಗಿದೆ. ನಾನು ಆಗಲೇ ಗೇಟ್ ನಂಬರ್ 17 ಅಂತ ಹೇಳಿದ್ನಲ್ಲ, ಆ 17 ಮತ್ತು ಈ 21, ಗೇಟ್ ನಂಬರ್ 21, ಈ 2 ಗೇಟ್ಗಳಲ್ಲಿ ಸೇರಿ 11 ಸಾವುಗಳಾಗಿದೆ. ಸೊ ಇದು ಏನಾಗಿದ್ದು ಅಂದರೆ, ಇಲ್ಲೂ ಸಹ ಈ ಕಡೆಯಿಂದನೂ ಜನ ಬರ್ತಾಯಿದ್ರು, ಈ ಕಡೆಯಿಂದನೂ ಜನ ಬರ್ತಾಯಿದ್ರು. ಇಲ್ಲೇ ಒಂದು ಕಮ್ಮಿಲ್ಲ ಅಂದ್ರೆ ಒಂದು 10-15 ಸಾವಿರ ಜನ ಬರೀ ಇಷ್ಟರಲ್ಲೇ ನಿಂತಿದ್ದಾರೆ ಈ ರೋಡು ಇದರಲ್ಲೇ. ಇಲ್ಲಿ ಒಳಗಡೆ ಬಿಟ್ಟವರು ಈ ಗೇಟ್ನ ಬಿಟ್ಟಿದ್ದಿದ್ರೆ, ಇವಾಗ ಏನು ಗಾಡಿ ಹೋಗ್ತಾ ಇದೆಯಲ್ಲ ಅಲ್ಲಿ ಬಿಟ್ಟಿದ್ದಿದ್ರೆ ಅಟ್ಲೀಸ್ಟ್ ಆ ಸಾವುಗಳು ಆಗ್ತಾ ಇರಲಿಲ್ವೇನೋ. ಆದರೆ ಅವ್ರು ಓಪನ್ ಮಾಡಿದ್ದು ಈ ಗೇಟ್ನ ಇಲ್ಲಿ ಚೆಕ್ ಮಾಡಬೇಕಾದ್ರೆ ಎಷ್ಟು ಜನ ತೂರಕ್ಕಾಗತ್ರಿ ಇಲ್ಲಿ. ಆದರೆ ಇಲ್ಲಿ 10-15 ಸಾವಿರ ಜನ ಒಂದೇ ಸರಿ ಓಪನ್ ಮಾಡಿಬಿಟ್ರೆ ಮನುಷ್ಯರು ಉಳಿತಾರ. ಅದೇ ಆಗಿದ್ದು ಇವತ್ತು. ಸೊ ಇದೇ ಗೇಟ್ನಲ್ಲೇ ನೋಡಿ ಆಗಿದ್ದು, ಗೇಟ್ ನಂಬರ್ 21. ಗೇಟ್ ನಂಬರ್ 17 ಆ ಸೈಡ್ ಇದೆ, ಮತ್ತೆ ನಾನು ತೋರಿಸ್ತೀನಿ. ಬಟ್ ಇಲ್ಲಿ ನೋಡಿ, ಇಲ್ಲೇ ಒಂದಷ್ಟು ಪ್ರಾಣಗಳು ಹೋಗಿದ್ದು. ಏನಂದರೆ ಇದ್ರ ಮೇಲೆ ಬಿದ್ದು ಅವ್ರ ಮೇಲೆ ಇನ್ನೊಂದು ಅದಷ್ಟು ಜನ ಬಿದ್ದು ಉಸಿರು ಕಟ್ಟಂಗಾಗಿ ಇದಾಗಿದೆ. ಸೊ ಇದೆಲ್ಲ ಆಗಿದ್ದು ಇಲ್ಲೇ. ಇನ್ನು ನಮ್ಮ ಜನ ಹೆಂಗೆ RCB ಜರ್ಸಿ ಎಲ್ಲ ತೊಗೊಳಕ್ಕೆ ಬಂದು. ಸೊ ನಾನು ಸ್ಟೇಡಿಯಂ ಪಕ್ಕದ ರೋಡು, ಕ್ವೀನ್ಸ್ ರೋಡ್ ಪಕ್ಕದ ರೋಡಲ್ಲಿದ್ದೀನಿ. ಇವ್ರು ಗಾಡಿ ಇಲ್ಲೇ ಪಾರ್ಕ್ ಮಾಡಿದ್ರು. ನಮಸ್ತೆ, ನಿಮ್ಮ ಹೆಸರು? ಸವಿನಯ್ ಅಂತ. ಸವಿನಯ್, ಹೌದು. ಓಕೆ. ನೀವು ಬಂದಿದ್ರಾ ಇದು ಸಂಭ್ರಮಾಚರಣೆ ಮಾಡೋದಕ್ಕೆ? ನಾವು ಬಂದಿದ್ವಿ, ತುಂಬಾ ಎಂಜಾಯ್ ಮಾಡೋಕ್ಕೆ ಅಂತ ಬಂದಿದ್ವಿ. ಆದ್ರೆ ತುಂಬಾ ಕ್ರೌಡ್ ಇತ್ತು. ಆಲ್ಮೋಸ್ಟ್ 2 ಲಕ್ಷ ಜನ. ಎಷ್ಟು ಗಂಟೆಗೆ ಬಂದಿದ್ರಿ ನೀವು? ನಾವು 2 ಗಂಟೆಗೆ ಬಂದಿದ್ವಿ. 2 ಗಂಟೆಗೆ ಬಂದಿಲ್ಲಿ. ಎಲ್ಲಿಂದ ಬಂದಿರೋದು? ನಾವು ಆರ್ ಟಿ ನಗರದಿಂದ. ಓಕೆ. ನಮ್ಗೆ ಆಮೇಲೆ ಟಿಕೆಟ್ ಬುಕ್ ಮಾಡ್ಬೇಕಂತ ಹೇಳಿದ್ರು. ನಾವು ಟಿಕೆಟ್ ನ ಆನ್ಲೈನ್ ಅಲ್ಲಿ ಬುಕ್ ಮಾಡ್ರಿ, ಅದೆಲ್ಲ ಫ್ರೀ ಇತ್ತು. ಆದ್ರೆ ಇವ್ರು ಒಂದ್ ತಪ್ಪು ಏನ್ ಮಾಡಿದ್ರು ಅಂದ್ರೆ, ಟಿಕೆಟ್ ಇಲ್ದೇ ಇರೋರ್ಗೆ QR ಕೋಡ್ ಕೊಟ್ಟಿದ್ರು ನಮ್ಗೆ, ಟಿಕೆಟ್ ಬುಕ್ ಮಾಡಿರೋರ್ಗೆ ಆನ್ಲೈನ್. ಆ QR ಕೋಡ್ ಇದ್ದವ್ರಿಗೂ ಇಲ್ದೇ ಇರೋರ್ಗು ಎಲ್ಲಾರ್ಗು ಬಿಟ್ಬಿಡು, QR ಕೋಡೇ ಚೆಕ್ ಮಾಡಿಲ್ಲ. ಸೊ ಅಲ್ಲಿಂದ ತುಂಬಾ ರಶ್ ಆಯಿತು. ರಶ್ ಆದಾಗ ಅವರು ಗೇಟ್ಸ್ ಓಪನ್ ಅನ್ನ ಮಾಡಿದಿದ್ರೆ, ಎಲ್ಲ ದೊಡ್ಡ ದೊಡ್ಡ ಗೇಟ್ ಇತ್ತು, ಅದು ಯಾವುದು ಓಪನ್ ಮಾಡಿಲ್ಲ. ಯಾವುದು ಒಬ್ಬರು ಹೋಗೋವಂಥ ಗೇಟ್ನ ಓಪನ್ ಮಾಡಿ ಅದಕ್ಕೆಲ್ಲರೂ ಹಿಂದೆಯಿಂದ ನೂಕ್ತಾ ಇದ್ರು. ಹಿಂದೆಯಿಂದ ನೂಕುವಾಗ ಎಲ್ಲರೂ ಅಲ್ಲಿ ಬಿದ್ದು
ಎಲ್ಲ ಹೆಂಗಸರು ಮಕ್ಕಳು ಎಲ್ಲ. ನೀವು ಈ ಗಾಡಿ ಇವಾಗ ತಗೊಂಡೋಗಕ್ ಬಂದಿದ್ದೀರಾ? ಹೌದು, ನಾವು ಬಿಟ್ಟು ಹೋಗ್ಬಿಟ್ಟಿದ್ರಿ ಆಕ್ಚುಲಿ. ಯಾಕೆ ಬೇಕು ಇದು, ತುಂಬಾ ರಶ್ ಆಗ್ತಾ ಇದೆ, ಆಮೇಲೆ ತಿರ್ಗಾ ಅದೇ ತರ ಸಿಗಾಕೊಂಡ್ರೆ ಬೇಡ ಅಂತ ನಮ್ಮ ಮನೇಲೆಲ್ಲ ಫೋನ್ ಮಾಡಿ ಹೇಳಿದ್ರು, ಬಂದ್ಬಿಡು, ಏನಾದರೂ ಪರವಾಗಿಲ್ಲ ನಡ್ಕೊಂಡಾನ ಬಂದ್ಬಿಡು, ಆಟೋ ಗೀಟೋ ಸಿಕ್ಕಿಲ್ಲ ಅಂದರೆ ಅಂತ. ಫುಲ್ ಟ್ರಾಫಿಕ್ ಇತ್ತು. ನಾನು ಮನೆಗೆ 7:15 ಹೋದೆ. ಇವಾಗ ಅದೇ ನ್ಯೂಸ್ ಎಲ್ಲ ನೋಡಿಕೊಂಡು ಇವಾಗ ಗಾಡಿ ತೊಗೊಂಡು ಹೋಗೋಣ ಅಂತ ಬಂದರೆ ಇಲ್ಲಿ ಲಾಕ್ ಮಾಡಿದ್ದಾರೆ. ಪೊಲೀಸವರು ಏನು ಕೋಆಪ್ರೇಟ್ ಮಾಡ್ತಾಯಿಲ್ಲ ಎಲ್ಲ. ಓಕೆ, ನೀವಿದ್ರ ಅಲ್ಲಿ ಡೆತ್ ಎಲ್ಲ ಆದಾಗ? ಹೌದು, ನಾನಿದ್ದೆ ಅಲ್ಲೇನೇನೆ. ಕೆಳಗಡೆ ಒಂದು 4 ಲೇಯರ್ 5 ಲೇಯರ್ ಜನ ಮಲ್ಕೊಂಡ್ಬಿಟ್ಟಿದ್ರು. ಯಾವ ಗೇಟ್ ಹತ್ರ? ನಾನು ಗೇಟ್ ನಂಬರ್ 17-18. 17-18. ಹೌದು, 17-18. ಅದೆಲ್ಲ ನೋಡಿ ನಾವು ಹೋಗೋಕ್ಕೆ ಹೋಗಿಲ್ಲ. ಹೋದ್ರೆ ಹೋಯ್ತು, ನೋಡೋದು ಟಿವಿಯಲ್ಲೇ ನೋಡ್ಕೊಬೋದು ಅಂತ ನಾವು ದೂರ ಬಂದ್ಬಿಟ್ರಿ. ಆಮೇಲೆ ಮನೇಲೆಲ್ಲ ಟೆನ್ಷನ್ ಮಾಡಿ ಫೋನ್ ಮಾಡಿದ್ರು, ಅದಕ್ಕೆ ವಾಪಸ್. ಅಂದ್ರೆ ನೀವು ನೋಡ್ದಂಗೆ ಒಂದು ಡೆತ್ನ ಲೈವ್ ಅಲ್ಲಿ ನೋಡಿದ್ರಾ ಅಥವಾ ನೀವು ಅದ್ ನೋಡಿ ಓಡ್ ಬಂದ್ಬಿಟ್ರಾ? ನಾವು ಡೆತ್ನ ಲೈವ್ ಆಗೇ ನೋಡಿದ್ರಿ. ಅಲ್ಲಿ ಎಷ್ಟು ಜನ, 4-5 ಜನ ಮೇಲ್ಗಡೆ ಮಲ್ಕೊಂಡಿದ್ದಾರೆ, ಕೆಳಗಡೆ ಅವ್ರು ಉಸಿರಾಡಕ್ ಆಗ್ತಿಲ್ಲ, ಫುಲ್ ಎಲ್ಲ ಅನ್ಕಾನ್ಶಿಯಸ್ಸೇ ಆಗ್ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಅದು ಅಷ್ಟು ಜನದಲ್ಲಿ ಒಂದು ಡೆತ್ ಅಂತ ಅಂದ್ರೂ ಕನ್ಫರ್ಮ್ ಮಾಡ್ಬೋದು. ಅದು ಎತ್ತಿ ಇದು ಆಂಬ್ಯುಲೆನ್ಸ್ ಗಿಡವಾಗೇನೆ ಗೊತ್ತಾಯ್ತು. ಆಮೇಲೆ ಆಂಬ್ಯುಲೆನ್ಸ್ಗಳು ಹೋಗ್ತಾ ಇದ್ದಿದ್ದು ಅಲ್ಲೆಲ್ಲ. ಪೊಲೀಸರೆಲ್ಲ ಬಂದಿದ್ರಾ? ಪೊಲೀಸರೆಲ್ಲ ಬಂದಿದ್ರು, ಲಾಠಿ ಚಾರ್ಜ್ ಮಾಡಿದ್ರು. ಆದ್ರೂ ಇನ್ನೊಂಚೂರು ಕಂಟ್ರೋಲ್ ಮಾಡ್ಬೋದಿತ್ತು ಅಂತ ಅನ್ಸ್ತು. ಯಾರ್ದು ತಪ್ಪು ಅನ್ಸುತ್ತೆ ನಿಮ್ಗೆ? ಯಾರ್ದು ತಪ್ಪು ಅಂತ ಹೇಳಕ್ಕಾಗಲ್ಲ, ಆದ್ರೆ ಒಂದು ಆರ್ಗನೈಸ್ ಸರಿಯಾಗಿ ಮಾಡಿರ್ಲಿಲ್ಲ, ಯಾರು ಆರ್ಗನೈಸ್ ಮಾಡಿದ್ರು. ಆಮೇಲೆ ಇನ್ನೊಂಚೂರು ಕಂಟ್ರೋಲ್ ಆಗಿ ಇಟ್ಕೊಬೋದಿತ್ತು. ಟಿಕೆಟ್ಸ್ ಪ್ರೈಸ್, ಅದಕ್ಕೆ ಏನು ಪ್ರೈಸ್ ಇತ್ತು ಅದೇನೇ ಕೊಡೋಕ್ಕೂ ರೆಡಿ ಇದ್ವಿ ನಾವು. ಆದರೆ ಈ ಥರ ಫ್ರೀ ಆಗಿದ್ದಕ್ಕೆ ಜನ ನುಗ್ಗಿದ್ದಾರೆ ಅಂತ ಅನ್ಸುತ್ತೆ. ಎಷ್ಟು ಜನ ಬಂದಿದ್ರು ಮಧ್ಯಾಹ್ನ? ನನ್ನ ಪ್ರಕಾರ ಬರ್ತಾನೆ ಇದ್ರು. ಸೊ 2 ಗಂಟೆ ಹಂಗೆ ಕಂಟ್ರೋಲಬಲ್ ಆಗೇ ಇತ್ತು. ಒಂದು 50,000 ಜನ ಹಂಗೇನೋ ಇದ್ರು ಅಷ್ಟೇ. ಅದಾದಮೇಲೆ ಹೋಗ್ತಾ 3-4 o'clockಗೆಲ್ಲ 2 lakh 3 lakh ಟಚ್ ಆಯ್ತು ಅನ್ಸುತ್ತೆ ನನ್ನ ಪ್ರಕಾರ. ಓಕೆ, ಇದೆಲ್ಲ ನೋಡಿದ್ರೆ ಮತ್ತೆ ಸ್ಟೇಡಿಯಂಗೆ ಬರಬೇಕು ಅನ್ಸುತ್ತಾ? ಆ್ಯಕ್ಚುಲಿ ಫ್ರೀ ಅಂದರೆ ನಾನು ಇನ್ನೊಂದ್ಸತಿ ಬರೋಕ್ಕೆ ಹೋಗಲ್ಲ. ಟಿಕೆಟ್ ಅಂದರೆ ಅದೇ ನೋಡಬೇಕು, ಇನ್ನೂ ಈ ಥರ ಆಗಿರೋದ್ರಿಂದ ಒಂದು ಸ್ವಲ್ಪ ಸುಧಾರಿಸ್ಕೊಂಡು ನೋಡಬೇಕು. RCB ಕಪ್ ಗೆದ್ದಿದ್ದ ಖುಷಿನ ಇವಾಗ ಇದಾಗಿರೋದು ಬೇಜಾರ? ಖುಷಿ ಇತ್ತು. ಖುಷಿ ನೆನ್ನೆ ಸೆಲೆಬ್ರೇಟ್ ಮಾಡಿದ್ರಿ, ಚರ್ಚ್ ಸ್ಟ್ರೀಟಲ್ಲೇ ಸೆಲೆಬ್ರೇಟ್ ಮಾಡಿದ್ರಿ. ಆದರೆ ಈಗ ಸೊ ಆಮೇಲೆ ಇದು ನೀವು ಬಿದ್ರು ಅಂದ್ರಲ್ಲ, ಯಾರು ಬಿದ್ದಿದ್ದು ಅಂದರೆ ಲೇಡಿನ, ಜೆಂಟ್ಸ, ಹುಡುಗ, ಮಕ್ಕಳ? ಎಲ್ಲ ಏಜ್ ಅವರು ಬಿದ್ದಿದ್ರು. ಆದರೆ ಕೆಳಗಡೆ ಒಂದು ಲೇಡಿ ಡೆಡ್ ಅಲ್ಲೇ, ಅದೊಂದು ಕನ್ಫರ್ಮ್ ಆಗಿ ಹೇಳ್ಬೋದಿತ್ತು. ಇನ್ನು ಅಲ್ಲಿ ಕಿರ್ಚಾಡ್ತಾ ಇದ್ರು, ಹೆಲ್ಪ್ ಮಾಡಿ ದಯವಿಟ್ಟು ತಳ್ಬೇಡಿ ಅಂತ ಎಷ್ಟು ಹೇಳಿದ್ರು ಹಿಂದೆಯಿಂದ ತಳ್ತಾನೆ. ನೀವು ಅಟ್ ಲಾಸ್ಟ್ ಒಳಗಡೆ ಹೋದ್ರ ಅಥವಾ? ಇಲ್ಲ, ನಾವು ಒಳಗಡೆನೆ ಹೋಗಕ್ ಹೋಗಿಲ್ಲ. ಸಾಕು, ಇಷ್ಟೇನೇನೆ ಸಾಕು, ನಾವು ಮನೇಲಿ ನೋಡ್ಕೊಳೋಣ ಅಂತ ಆಚೆ ಬಂದ್ಬಿಟ್ವಿ. ಓಕೆ, ಇವಾಗ ಬಂದಿದ್ದೀರಾ ಮತ್ತೆ ಗಾಡಿ ತಗೊಂಡೋಗಕ್ಕೆ? ಗಾಡಿ ತಗೊಂಡೋಗಕ್ ಬಂದಿದ್ದೀವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ವಿಧಾನಸೌಧ, ಶಕ್ತಿ ಸೌಧ, ನಮ್ಮ ಎಲ್ಲ ಕಷ್ಟ ಎಲ್ಲಗಳನ್ನು ಆಲಿಸಬೇಕಾದವರು ಇರುವಂತಹ ಜಾಗ ಇದು. ಇಲ್ಲಿ ಇದೇ ಮೆಟ್ಲುಗಳ ಮೇಲೆ ಇವತ್ತು ಏನಾಗುತ್ತೆ ಅಂದರೆ RCB ಅವ್ರಿಗೆ ಸನ್ಮಾನವನ್ನು ಇಟ್ಕೊಂಡಿರ್ತಾರೆ. ಇಲ್ಲೆಲ್ಲ ಜನ, ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಚಪ್ಪಲಿಗಳು ನೋಡಿ ಎಷ್ಟಿದೆ ಯಪ್ಪ. ರೋಡ್ ಪೂರ್ತಿ ಚಪ್ಪಲಿಗಳೇ, ಇಲ್ಲೆಲ್ಲ ಇದೆ ನೋಡಿ, ರೋಡ್ ತುಂಬ ಚಪ್ಪಲಿಗಳು. ಇಲ್ಲೆಲ್ಲ ಎಷ್ಟು ನೋಡಿದ್ರು ಇದು ನಮ್ಮ ಬೆಂಗಳೂರು ಅನಿಸುತ್ತೆ. ಸೊ ನಾನು ಹೇಳಿದೆ, KSC ಅವ್ರದ್ದು ತಪ್ಪ, RCB ಮ್ಯಾನೇಜ್ಮೆಂಟ್ ಅವ್ರದ್ದು ತಪ್ಪ. ಸೊ ಇವರಿಬ್ಬರದ್ದೇ ಅಷ್ಟೇ ಅಲ್ಲ ಸ್ನೇಹಿತರೆ, ಇಲ್ಲಿರೋರ್ದು ತಪ್ಪು ಅಂತ ಒಂದೊಂದ್ಸರಿ ಅನಿಸ್ಬಿಡುತ್ತೆ ಇವತ್ತು ನಡೆದ ಘಟನೆಗಳನ್ನೆಲ್ಲ ನೋಡಿದ್ರೆ. ಯಾಕೆ ಅಂದರೆ ನೀವು ನೋಡ್ಬೋದು, ಈ ನ್ಯೂಸ್ಗಳಲ್ಲಿ ಬಂದಾಗೆಲ್ಲ ಇಲ್ಲಿಂದನೇ ನಿಂತ್ಕೊಂಡು ಸನ್ಮಾನ ಮಾಡಲಾಯಿತು. ಈ ಜಾಗದಲ್ಲೇ ಸನ್ಮಾನಗಳನ್ನೆಲ್ಲ ಮಾಡಿದ್ರು. ಇಲ್ಲಿ ನೋಡಿ, ಈ ಬ್ಯಾರಿಕೇಡ್ಗಳನ್ನೆಲ್ಲ ಹೊಡೆದಾಕಿ ಈ ರೀತಿ ಎಲ್ಲ ಆಗಿ. ಸೊ ಇಲ್ಲೆಲ್ಲ ನೋಡ್ಬೋದು, ವಿಧಾನಸೌಧ ಎದುರುಗಡೆ ಚಪ್ಪಲಿಗಳು ಲಾಟು. ಸೊ ಇಲ್ಲೆಲ್ಲನೂ ಜನ ಹೆಂಗೆ ನಿಂತಿದ್ರು ಅಂದರೆ, ಲೈಟ್ ಇಲ್ಲ ಬಟ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇಲ್ಲೆಲ್ಲ ಜನ ನಿಂತಿದ್ರು, ಅದ್ರ ಮೇಲೆ ಹತ್ತಿದ್ರು, ಕೆಂಪೇಗೌಡರ ಮೇಲೆಲ್ಲ, ಸ್ಟ್ಯಾಚ್ಯೂ ಮೇಲೆಲ್ಲ ಹತ್ತಿ ಜನ. ಯಪ್ಪ, ಈ ರೀತಿಯ ಅಭಿಮಾನ ಇರಬೇಕು, ಬಟ್ ಈ ರೀತಿ ಇದ ಅಂತ ಒಂದೊಂದ್ಸರಿ ಅನಿಸ್ಬಿಡುತ್ತೆ. ಈ ಮರ ಎಲ್ಲನೂ ಮುರಿದಾಕಿದ್ದಾರೆ ನೋಡಿ. ಸೊ ಇಲ್ಲೇನಾಗುತ್ತೆ ಅಂದರೆ, ಇಲ್ಲಿ ಮಾಡೋ ಅವಶ್ಯಕತೆ ಇತ್ತಾ ಅಂತ ಫಸ್ಟ್ ಆಫ್ ಆಲ್ ಅನಿಸ್ಬಿಡುತ್ತೆ. ಯಾಕೆ ಅಂದರೆ ನಮ್ಮ DK ಶಿವಕುಮಾರ್ ಅವರು ಅಲ್ಲಿಗೆ ಹೋಗಿ HALಗೆ ಹೋಗಿ ಅವ್ರನ್ನ ವೆಲ್ಕಮ್ ಮಾಡಿದ್ರು, ಓಕೆ.
ಸೀದಾ ಹೋಟೆಲ್ ರೂಮ್ಗೂ ಹೋದ್ರು ಓಕೆ. ಇಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರು. ಅವಶ್ಯಕತೆ ಇತ್ತಾ ಗೊತ್ತಿಲ್ಲ, ಅದನ್ನು ನೀವೇ ಡಿಸೈಡ್ ಮಾಡಿ. ಯಾಕಂದರೆ ಇಲ್ಲಿ ಸನ್ಮಾನ ಟೈಮಲ್ಲೇ ನೀವು ನೋಡ್ಬೋದು, ನನಗೆ ಬಂದ ಮಾಹಿತಿ ಪ್ರಕಾರ ಕೊಹ್ಲಿ ಅವರು ಬೇಜಾರಾದ್ರಂತೆ ಸನ್ಮಾನ ಟೈಮಲ್ಲಿ. ಯಾಕೆಂದರೆ ಇರ್ಬರೋರೆಲ್ಲ ಮಿನಿಸ್ಟರ್ಸ್ ಕುಟುಂಬ ಎಲ್ಲರೂ ಸ್ಟೇಜ್ ಮೇಲೆ ಬಂದು ಆಟೋಗ್ರಾಫು, ಸೆಲ್ಫಿ ಇದಕ್ಕೆಲ್ಲ ಹಾಕಿದ್ರಂತೆ. ಸೊ ನೋಡಿ, ಇಲ್ಲೆಲ್ಲ ಮುರಿದು ಹಾಕಿದ್ದಾರೆ, ಎಷ್ಟು ಚೆನ್ನಾಗಿತ್ತು ಇಲ್ಲೆಲ್ಲ. ಸೊ ಇಲ್ಲೆಲ್ಲ ಮುರಿದಾಕಿ ಈ ಬ್ಯಾರಿಕೇಡ್ ನೋಡಿ ಹೇಗಿತ್ತು. ಇದಕ್ಕೆ ಹಾಕಿರೋಂಥದ್ದು ನಾನು ಅಲ್ಲಿಗೆ ಹೋಗಿ ತೋರಿಸ್ತೀನಿ ಇನ್ನೊಂದ್ಸರಿ. ಸೊ ಇಲ್ಲ ಮಾಡೋ ಅವಶ್ಯಕತೆ ಇತ್ತು. ಡೈರೆಕ್ಟು HALಂದನೇ ರೋಡ್ ಶೋ ಮಾಡಿದ್ರೂ ಇಷ್ಟು ಜನ ಸೇರ್ತಾ ಇರಲಿಲ್ಲ. ಒಂದೇ ಸರಿ ಇಲ್ಲೂ ಸಹ ಅಷ್ಟೇ ತುಂಬ ಜನ ಬಂದಿದ್ರು. ಏನು ಫುಲ್ಲು ಬಸ್ಗಳ ಮೇಲೆ ಎಲ್ಲಾದ್ರ ಮೇಲೂ ಜನಗಳು ಹತ್ಕೊಂಡು ಕಿರಿಕಿರಿ ಮಾಡ್ತಾಯಿದ್ರು. ಸೊ ಇದೆಲ್ಲ ಆಗಿದೆ ನೋಡಿ, ಇದೆಲ್ಲ ಆಗಿ ನೋಡಿ, ಜನರೆಲ್ಲ ಸೆಲ್ಫಿ ಇವತ್ತಿಗೂ ಬಂದಿದೆ. ಈಗಲೂ ಎಷ್ಟು ಜನ ಇದ್ದಾರೆ ನೋಡಿ. ಇಲ್ಲೆಲ್ಲ ಬಂದು ಇದನ್ನೆಲ್ಲ ಹಿಂಗೆ ಹೊಡೆದಾಕಿ ಅದ್ರ ಮೇಲೆಲ್ಲ ಎತ್ತಿ ಯಾರ್ದು ದುಡ್ಡಿದು. ಸೊ ಬಿಡಿ, ಅವೆಲ್ಲ ಬೇಡ. ಇವಾಗ ನಾವು RCB ಕತೆ ಮತ್ತು 11 ಜೀವಗಳ ಬಗ್ಗೆ ಮಾತಾಡೋಣ. ಸೊ ಇಲ್ಲೆಲ್ಲ ಏನು ಮಾಡಿದ್ರು, ಇಲ್ಲಿಂದ ಹೋಗೋಷ್ಟೊತ್ತಾಗಲೇ ಜನಗಳಲ್ಲಿ ಆಸ್ಪತ್ರೆಗೆ ಶಿಫ್ಟ್ ಆಗಿದ್ರು. ಇಲ್ಲಾದ್ಮೇಲೆ ಇವಾಗ ನಮ್ಮ RCB ಪ್ಲೇಯರ್ಸ್ ಎಲ್ಲಿದ್ದಾರೆ ಅದು ಬೇಕಲ್ಲ, ಅವ್ರು ಎಲ್ಲಿದ್ದಾರೆ ಅಂತಲೂ ನಾನು ತೋರಿಸ್ತೀನಿ ನೋಡಿ. ನೋಡಿ, ಇದೇ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಲು, RCB ಪ್ಲೇಯರ್ಸ್ ಇರುವಂತಹ ಹೋಟೆಲ್ಲು. ಇವಾಗ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ. ಬಟ್ ಏನಾಗಿತ್ತು ಅಂದರೆ ಇಲ್ಲಿಂದ RCB ಪ್ಲೇಯರ್ಸ್ 4:45ಗೆ ಇಲ್ಲಿಂದ ವಿಧಾನಸೌಧಕ್ಕೆ ಹೊರಡಬೇಕಾಗಿರುತ್ತೆ. ಹೊರಡ್ತಾರೆ, ಆದರೆ ಅಷ್ಟರಲ್ಲೇ ನೋಡಿ ದುರಂತ ಆಗಿದ್ದು. ಈಗಲೂ ಪ್ಲೇಯರ್ಸ್ ಒಳಗಡೆ ಇದ್ದಾರೆ ಆರಾಮಾಗಿ. ಬಟ್ 11 ಅಮಾಯಕ ಜೀವಗಳು ಹೋಗಿದೆ. ಬಟ್ ಇದೇ ಹೋಟ್ಲಿಂದ ಅವರು ಹೊರಡಬೇಕಾಗಿರುತ್ತೆ. HALಂದ ಬರೋದು ಸಹ ಬಂದು ತಂಗೋದು ಇಲ್ಲೇ ಇದೆ ಆ ಹೋಟೆಲ್ಲು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೊಂದು ವಿಡಿಯೋದೊಂದಿಗೆ ಶನಿವಾರ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಗುಡ್ ಬೈ. ಥ್ಯಾಂಕ್ ಯು ವೆರಿ ಮಚ್.